ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ನಾನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಪಂದನ ಮತ್ತು ಮಾಳು ಅಣ್ಣ ಇಬ್ಬರು ಕೂಡ ಬಾಟಮ್ಲಿದ್ದಾರೆ. ಇವರಿಬ್ಬರಲ್ಲಿ ಒಬ್ಬರಂತೂ ಪಕ್ಕಾ ಹೋಗ್ತಾರೆ. ಯಾರು ಹೋಗ್ಬೋದು, ಏನು ಕತೆ ಇರೋದ್ರ ಬಗ್ಗೆ ಡೀಟೇಲ್ ಮಾತಾಡೋಣ. ಸೊ ಪ್ರೋಮೋ ನೋಡ್ಕೊಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ಸ್ಪಂದನ ಮಾಡು ನಿಮ್ಮಿಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅವ್ನ ವಿಚಾರಕ್ಕೆ ಬಂದ್ರು ಅವ್ನು ಸ್ಟ್ಯಾಂಡ್ ತಗೊಳ್ದೇ ಇರೋದು ನಾನು ನೋಡಿದ್ದೀನಿ. ಅವ್ರ ಗ್ರಾಫ್ ನನಗೆ ಸೇಮ್ ಅನಿಸ್ತಾ ಇದೆ. ಕಾರಿನಲ್ಲಿ ಕುಳಿತುಕೊಳ್ಳಬೇಕು, ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಮರಳಿ ಮನೆಯೊಳಗೆ ಬರುವ ಒಬ್ಬ ಸದಸ್ಯರು ಸೇಫ್ ಆಗುತ್ತಾರೆ. ಬಿಗ್ ಬಾಸ್ ಇಂದು ರಾತ್ರಿ 9 ಗಂಟೆಗೆ. ಹೇಗೆ ಅನಿಸಿದೆ ಗೈಸ್ ಪ್ರೋಮೋ ನೋಡಿ? ನಿಮ್ಮ ಪ್ರಕಾರ ಯಾರು ಹೋಗ್ಬೋದು, ಯಾರು ಹೋಗಬೇಕು, ಏನಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ವಿಷಯಗಳಿದೆ ಮಾತಾಡೋಣ. ಆ್ಯಂಡ್ ಇವಾಗ ಬಾಟಮಲ್ಲಿ ಮಾಳು ಅಣ್ಣ ಮತ್ತು ಸ್ಪಂದನ ಇರುವಂಥದ್ದು. ಆ್ಯಂಡ್ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮಾಳು ಅಣ್ಣಂಗೆ ನೀವು ವೋಟಿಂಗ್ ಪೋಲ್ಗಳನ್ನ ನೋಡಿದ್ರೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾಯಿತ್ತು. ನನ್ನ ಪ್ರಕಾರ 3 ಇಲ್ಲ 4 ಪ್ಲೇಸಲ್ಲಿ ನಿಂತ್ಕೋತಾರೆ ಅವರು ವೋಟಿಂಗ್ ಅಂತ ಬಂದಾಗ. ಯೂಟ್ಯೂಬಲ್ಲಿ ನೀವು ಅಥವಾ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವೋಟಿಂಗ್ ಪೋಲ್ಗಳನ್ನ ನೋಡಿರ್ಬೋದು. ಬಟ್ ಏನಪ್ಪ ಅಂದರೆ ಮಾಳು ಅಣ್ಣಗೆ ಸಪೋರ್ಟ್ ಅಂತೂ ಪಕ್ಕ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇವಾಗ ಅವ್ರು ಬಾಟಮ್ಲಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೋ. ಆ್ಯಂಡ್ ಜೊತೆಗೆ ಇವಾಗ ಒಂದಿಷ್ಟು ಕಮೆಂಟ್ಸ್ ಕೂಡ ನೋಡ್ತಾ ಇದ್ದೆ. ಆಲ್ರೆಡಿ ಒಂದಿಷ್ಟು ಒಪಿನಿಯನ್ ಕ್ರಿಯೇಟ್ ಆಗ್ತಾಯಿದೆ. ಮಾತಾಡೋದನ್ನು ಲೈವ್ ಬಂದು ಓಕೆನಾ. ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಅಂದರೆ ಇವಾಗ ಬೆಳಗ್ಗೆ ಅನುಪಮ್ ಅವ್ರು ಬಂದರು ಗೊತ್ತಾ, ಅದೊಂದು ಎಂಟರ್ಟೈನ್ಮೆಂಟ್ ಒಂದು ಟಾಸ್ಕ್ ಮಾಡಿ ಒಂದು ಫನ್ನಾಗಿ ತೊಗೊಂಡು ಹೋಗ್ತಾರೆ ಅಷ್ಟೇ. ಬಟ್ ಅಲ್ಲಿ ಯಾರನ್ನೂ ಕರ್ಕೊಂಡು ಹೋಗೋದು ಅವ್ರದ್ದೇನು ಜವಾಬ್ದಾರಿಗಳಿರೋದಿಲ್ಲ, ಜಸ್ಟ್ ಫನ್ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇದಾದ ಮೇಲೆ ನಮ್ಮ ಬಿಗ್ ಬಾಸ್ ಅವರು ಎಲ್ಲ ಸ್ಪರ್ಧಿಗಳನ್ನು ಕೂಡ ನಿಲ್ಲಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆದರೂ ಇದನ್ನೆಲ್ಲ ನೋಡ್ತಿರ್ಬೇಕು ಅನ್ಸೋದು ಏನಂದರೆ ಎಷ್ಟು ಬೇಗ ಟೈಮ್ ಕಳೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬರೀ ಇರೋದು ಇನ್ನು 10 ಜನ, ಅದರಲ್ಲೂ ಕೂಡ ಇವಾಗ ಒಬ್ಬರು ಹೋಗ್ತಾರೆ. ಆ್ಯಂಡ್ ಇನ್ನೊಂದು 3-4 ವಾರ ಬಿಗ್ ಬಾಸ್ ಮುಗ್ದೇ ಹೋಗುತ್ತೆ. ಹೇಗೆ ಅನಿಸಿದೆ ಗೈಸ್? ಟೈಮ್ ಅಂತೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತದೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪಂದನ ಮತ್ತು ಮಾಳು ಅಣ್ಣ ಇವರಿಬ್ಬರಲ್ಲೂ ಕೂಡ ಆ ಮುಖದ ಎಕ್ಸ್ಪ್ರೆಷನ್ ನೋಡ್ರೆ ಗೊತ್ತಾಗುತ್ತೆ. ಆ ಟೆನ್ಷನ್ ಅಂತೂ ಪಕ್ಕ ಇದೆ. ಯಾಕಂದರೆ ಬಾಟಮ್ ಇದ್ದಾಗ ಯಾರೋ ಒಬ್ಬರು ಹೋಗೋದು ಪಕ್ಕ ಅಂತ ಬಂದಾಗ ನಾನೇ ಹೋಗ್ಬೋದು ಅನ್ನೋದು ಕೂಡ ತಲೆಗೆ ಬಂದೇ ಬಿಡುತ್ತೆ. ಹಾಗಾಗಿ ಆ್ಯಂಡ್ ಇಲ್ಲಿ ಎಲ್ಲರ ರಿಯಾಕ್ಷನ್ ನೋಡ್ತಾ ಇರ್ಬೋದು. ಸೊ ಈ ಕಡೆನೂ ಅಷ್ಟೇ ಎಲ್ಲರೂ ಕೂಡ ಒಂದು ರೀತಿ ಗಾಬರಿ ಅಂತೂ ಇದ್ದೇ ಇರುತ್ತೆ ಓಕೆನಾ. ಜೊತೆಗೆ ಇದಾದಮೇಲೆ ನಮ್ಮ ಗಿಲ್ಲಿಯವರು ಒಂದಿಷ್ಟು ಒಪಿನಿಯನ್ ನೀಡಿದ್ದಾರೆ, ಮತ್ತು ಧನುಷ್ ಅವರು ಅಷ್ಟೇ. ಆ್ಯಂಡ್ ಕಾವ್ಯವರು ಅದ್ರ ಬಗ್ಗೆ ಡೀಟೇಲ್ ಮಾತಾಡೋಣ ಮುಂದೆ. ಆ್ಯಂಡ್ ಒಂದು ಹಗ್ಗು, ಇವರಿಬ್ಬರು ಫ್ರೆಂಡ್ಶಿಪ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಕಾವ್ಯ ಮತ್ತು ಸ್ಪಂದನ ಅವ್ರದ್ದು. ಇನ್ನೊಂದು ಕಡೆ ನಮ್ಮ ಮಾಳು ಅಣ್ಣ ಮತ್ತು ನಮ್ಮ ರಕ್ಷಿತ್ ಅವರು ಅಷ್ಟೇ. ತುಂಬ ಒಂದು ಅಣ್ಣ ತಂಗಿ ಸಂಬಂಧ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಹೇಗೆ ರಿಯಾಕ್ಷನ್ ಇರುತ್ತೆ ಅಂತ ಕಾದು ನೋಡಬೇಕು. ಇದಾದಮೇಲೆ ಬಿಗ್ ಬಾಸ್ ಮನೆಗೆ ಕಾರ್ ಬಂದಿದೆ, ರೊಟೇಟ್ ಮಾಡ್ತಾರೆ, ಗೊತ್ತಾಗಲ್ಲ ಯಾವ ಕಾರ್ ಹೆಂಗಿದೆ ಅಂತ. ಹೋಗ್ತಾರೆ, ಹೋದ್ಮೇಲೆ ತಿರ್ಗಿ ಬರಬೇಕಾದ್ರೆ ಒಂದು ಕಾರ್ ಮಾತ್ರ ಬರುತ್ತೆ. ಆ ಕಾರಲ್ಲಿ ಒಬ್ಬರು ಮಾತ್ರ ಇರ್ತಾರೆ, ಅದು ಸೇವ್ ಆದಂಥ ಸ್ಪರ್ಧಿ ಓಕೆನಾ. ಬಟ್ ಇಲ್ಲಿ ಏನಪ್ಪ ಅಂದರೆ ನನಗೆ ನೆನಪಾಗಿದ್ದು, ನಿಮ್ಗೆ ನೆನಪಿರ್ಬೋದು ಸೀಸನ್ 11 ಕೂಡ ಇದೇ ರೀತಿ ಮಾಡಿದರು. ಅದರಲ್ಲಿ ನಮ್ಮ ಇವರಿದ್ರು ನೋಡಿ ಮೋಕ್ಷಿತಾ, ಸೊ ಅವ್ರು ಬರ್ತಾರೆ. ಸೊ ಅದು ನೆನಪಿರ್ಬೋದು ನಿಮಗೆ. ಸಕ್ಕತ್ತಾಗಿತ್ತು ಅದೆಲ್ಲ. ಅಲ್ಲಿಂದ ಗೇಮ್ ಕೂಡ ಚೇಂಜ್ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದಿಷ್ಟು ಕಥೆಗಳು ಕೂಡ ಬಂತು ಅಂತಲೇ ಹೇಳ್ಬೋದು. ಸೇಮ್ ಕಥೆಗಳು ಇಲ್ಲೂ ಕೂಡ ಬರುತ್ತೆ. ನೋಡೋಣ ಹೇಗೆ ಹೋಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಕ್ಷಿತಾ ಶೆಟ್ಟಿ ಅವರು ಯಾವ ಲೆವೆಲ್ಗೆ ಟೆನ್ಷನ್ ಇದ್ದಾರೆ ಅಂತ. ನೆನ್ನೆ ಸೂರಜ್ ಹೋಗಿದ್ರು. ಆ್ಯಂಡ್ ಇವಾಗ ಮಾಳು ಅಣ್ಣ ಈ ಪ್ಲೇಸಲ್ಲಿದ್ದಾರೆ. ಸೊ ಅವ್ರ ಕಂಫರ್ಟ್ ಝೋನಲ್ಲಿದ್ದಂಥ ಇಬ್ಬರು ವ್ಯಕ್ತಿಗಳು ಈ ಪ್ಲೇಸಿಗೆ ಬಂದಾಗ, ಈ ಥರ ಬಂದಾಗಂತೂ ತುಂಬ ಕಷ್ಟ ಆಗುತ್ತೆ. ಆಲ್ರೆಡಿ ಒಬ್ಬರು ಹೋಗಿದ್ದಾರೆ, ಇನ್ನೊಬ್ರು ಕತೆ ಏನಾಗುತ್ತೆ ಅಂತ ಮುಂದೆ ಮಾತಾಡೋಣ ಯಪ್ಪ. ಆ್ಯಂಡ್ ಈ ಕಡೆ ನೋಡಿದ್ರೆ ಅಶ್ವಿನಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಇದಿಷ್ಟು ಈ ಪ್ರೊಮೋದಲ್ಲಿ ಆಗಿದೆ. ಆ್ಯಂಡ್ ಈ ಪ್ರೊಮೋದಲ್ಲಿ ಒಂದಿಷ್ಟು ಮಾತುಗಳು ಬಂದಿದೆ. ಸೊ ಅದ್ರ ಬಗ್ಗೆ ಕೂಡ ಡೀಟೇಲ್ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾವಣ ಬನ್ನಿ. ಸ್ಪಂದನ ಮಾಡು ನಿಮ್ಮಿಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಅದ್ರ ಒಂಥರ ಕಪ್ಪೆಲ್ಲ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅವ್ನ ವಿಚಾರ ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿಯವ್ರು ಹೇಳ್ತಿರೋಂಥದ್ದು ಸ್ಪಂದು ಬಗ್ಗೆ. ಅದು ಏನಪ್ಪ ಅಂದರೆ ಒಂದು ಕ್ಲಾರಿಟಿ ಇಲ್ಲ ಇನ್ನೂ ಕೂಡ. ಅಂದರೆ ಇವಾಗ ಸ್ಪಂದನ ಅಂತ ಬಂದಾಗ ಒಂದು ತಮ್ಮದೇ ಆದ ಒಂದು ಮಾರ್ಕ್ ಮಾಡಬೇಕಲ್ವ ಈ ಬಿಗ್ ಬಾಸ್ ಮೇಲೆ, ಅದು ಆಗಿಲ್ಲ ಅಂತಲೇ ಹೇಳ್ಬೋದು. ಅವ್ರ ಗೇಮ್ ಮಾಡ್ತಿರೋ ಎಫರ್ಟ್ ಇತ್ತು, ಎಫರ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರ ಕಡೆಯೂ ಕೂಡ ಎಫರ್ಟ್ ಇರುತ್ತೆ. ಬಟ್ ಏನಂದರೆ ಎಲ್ಲರಿಗಿಂತ ಬೆಟರ್ ನಾವು ಪರ್ಫಾರ್ಮೆನ್ಸ್ನ ಕೊಡಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ತುಂಬ ಕಡೆ ರಾಶಿಕ್ ಅವರು ಕೂಡ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಕೂಡ ರಾಶಿಕ್ ಅವರು ಕೂಡ ಹೇಳಿರ್ತಾರೆ, ಮತ್ತು ರಜತ್ ಬಂದಿರ್ತಾರಲ್ಲ ಅವ್ರು ಬಂದಾಗ ಕೂಡ ಕೇಳಿದಾಗ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕ್ಕೂ ಅವ್ರ ಹತ್ರ ಯಾವುದೇ ರೀತಿಯಾದ ಒಂದು ಹೈಲೈಟ್ ಆಗೋ ರೀತಿ ಒಂದು ಯಾವುದು ಟಾಸ್ಕ್ ಆಡಿರುವಂಥದ್ದಾಗ್ಬೋದು, ಏನೋ ಒಂದು ಮಾಡಿರುವಂಥದ್ದಾಗ್ಬೋದು, ಅವ್ರ ಹತ್ರ ಉತ್ತರಗಳು ಇರಲಿಲ್ಲ. ಅದೇ ತುಂಬ ಶಾಕ್ ಆಯಿತು. ಯಾಕಂದರೆ ಅವ್ರು ಏನೂ ಮಾಡಿಲ್ಲ ಅನ್ನೋ ರೀತಿ ಅವರೇ ಪ್ರೂವ್ ಮಾಡ್ಕೊಂಡಂಗಾಯಿತು ಆ ಪ್ಲೇಸಲ್ಲಿ. ಜೊತೆಗೆ ಇಲ್ಲಿ ಅವ್ರದ್ದೇ ಒಂದು ನೇಮ್ನ ಮಾಡೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ. ಹೊರಗಡೆ ಏನು ನೇಮ್ ಮಾಡಿದ್ರು ಅದರಿಂದನೇ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಚೆನ್ನಾಗಿರೋ ಒಳ್ಳೆ ರೀತಿ ಇದ್ದರು, ಅದಂತೂ ಎರಡನೇ ಮಾತಿಲ್ಲ. ಬಟ್ ಏನಪ್ಪ ಅಂದರೆ ಇವ್ರ ಕಡೆಯಿಂದ ಎಫರ್ಟ್ಗಳು ತುಂಬ ಬೇಕಾಗಿತ್ತು. ತುಂಬ ಸೋಂಬೇರಿ ಅಂತೂ ಕೂಡ ಕೇಳ್ಪಟ್ವಿ. ಬಟ್ ಏನಪ್ಪ ಅಂದರೆ ಗಿಲ್ಲಿ ಹೇಳೋದ್ರಲ್ಲಿ ಅರ್ಥ ಇದೆ. ವಿಚಾರಕ್ಕೆ ಬಂದ್ರು ಅವ್ನು ಸ್ಟ್ಯಾಂಡ್ ತಗೊಳ್ದೇ ಇರೋದು ನಾನು ನೋಡಿದ್ದೀನಿ. ಆ್ಯಂಡ್ ಇವಾಗ ನಿಮ್ಗೆ ಗೊತ್ತಿದೆ ಸ್ಪಂದನ ಅವರು ಕ್ಲೋಸ್ ಇರೋದ್ರಿಂದ ಇವರೇ ಹೋಗಲಿ ಅಂತ ಹೇಳ್ತಾರೆ. ಅದಕ್ಕೊಂದು ಕಾರಣ ಕೊಡ್ತಾ ಇದ್ದಾರೆ. ಕ್ಲೋಸ್ ಏನಂತಾರೆ ಎಲ್ಲೂ ಕೂಡ ಅವ್ರಿಗೋಸ್ಕರನೇ ಸ್ಟ್ಯಾಂಡ್ ತೊಗೊಂಡಿಲ್ಲ, ಮಾತಾಡಿಲ್ಲ ಅಂತ.
ಕೆಲವೊಂದು ಕಡೆ ತುಂಬ ಸೈಲೆಂಟಾಗಿದ್ದು ಉಂಟು ಮಾಡುವಣ್ಣ. ಬಟ್ ಏನಂದರೆ ಮಾಡುವಣ್ಣ ವಿಷಯ ಅಂತ ಬಂದಾಗ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಅವರು ಜಾಸ್ತಿ ಬೇರೆಕ್ಕೆ ಇಷ್ಟಪಡಲ್ಲ. ಬಟ್ ಏನಪ್ಪ ಅಂದರೆ ಒಂದು ಸ್ಟ್ಯಾಂಡ್ ತೊಗೋಬೇಕಾರೆ ಅವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದ್ರೆ ತುಂಬ ಹೈಲೈಟ್ ಆಗ್ಬೋದಾಗಿತ್ತು ತುಂಬ ಕಡೆ ಅಂತ ಅನಿಸ್ತು. ಅವ್ರ ಗ್ರಾಫ್ ನನಗೆ ಸೇಮ್ ಅನಿಸ್ತಾ ಇದೆ. ಇವಾಗ ಎಲ್ಲರದು ಇದೇ ಕಥೆಗಳು ಏನು ಮಾಡೋಕ್ಕಾಗಲ್ಲ. ಕಾರಿನಲ್ಲಿ ಕುಳಿತುಕೊಳ್ಳಬೇಕು, ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಇವಾಗ ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ಫುಲ್ ಶಾಕ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರೂ ಕೂಡ ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಅಂತೂ ಆಗಿರುತ್ತೆ. ಯಾಕಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರುವಂಥದ್ದು ಮಾಡುವಣ್ಣ ಅಂತ ಅಪ್ಡೇಟ್ ಇರುವಂಥದ್ದು. ಏನಿಸ್ತದೆ ಗೈಸ್ ಇದನ್ನು ಕೇಳಿದ್ರೆ? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ಪ್ರಕಾರ ಸ್ಪಂದನವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾಗಿತ್ತು. ಅವ್ರು ಉಳ್ಕೊಂಡಿದ್ದಾರೆ, ಮಾಡುವಣ್ಣ ಹೋಗ್ತಾ ಇದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡೋಣ ಕತೆಗಳು ಯಾವ ರೀತಿ ಹೋಗುತ್ತೆ, ಏನು ಕತೆ ಅಂತ. ಇನ್ನು ಮುಂದೆ ಅನ್ಎಕ್ಸ್ಪೆಕ್ಟೆಡಾಗಿ ತುಂಬ ವಿಷಯಗಳಾಗುತ್ತೆ, ವೆಯ್ಟ್ ಮಾಡಿರಿ ಅಷ್ಟೇ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.